ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಪ್ರತಿದಿನ ಥರನೇ ಇವತ್ತು ನಾನು ಬೆಳಗಿನ ರೂಟೀನ್ನ ಮುಗಿಸಿ ನಾನು ಹೊರಡೋದ ಅಂತೇಳಿ ರೆಡಿ ಆದರೆ ನನ್ನ ತಂಗಿನೂ ಆನ್ ದ ವೇ ಹೋಗ್ತಾ ಬಿಟ್ಟೋಗ್ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ನಾ ರೆಡಿ ಆಗಿಬಿಟ್ಟು ಅವಳು ರೆಡಿಯಾಗಲಿ ಅಂತ ಹೇಳಿ ವೆಯ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ಲೇಟ್ ಆಯಿತು. ಏನಕ್ಕಂದರೆ ನೆನ್ನೆ ಬಂದಿದ್ದು ಲೇಟು ಮತ್ತು ಮಲಗಿದ್ದು ಲೇಟ್ ಆಯಿತು, ಎದ್ದೊಳಕ್ಕೆ ಇನ್ನೂ ಸ್ಟ್ರೈನ್ ಆಗಿತ್ತು ಅಂತ ಹೇಳ್ಬಿಟ್ಟು ಲೇಟಾಗಿ ಎದ್ವಿ. ಹಂಗಾಗಿ ಲೇಟ್ ಆಯಿತು. ಹಾಗೆ ಅವಳು ಕಾಲೇಜು ಸಿಕ್ತು, ಅವಳು ಕಾಲೇಜ್ ಒಳಗಡೆ ಬಿಡು ಅಂದ್ಲು. ಅದಕ್ಕೆ ನಾನೇನು ಮಾಡ್ತೀನಿ, ಅವಳು ಕಾಲೇಜ್ ಒಳಗಡೆ ಬಿಟ್ಟು ಮತ್ತೆ ನಾನು ಅಲ್ಲಿಂದ ರಿಟರ್ನ್ ಬಂದು ನಾನು ಡೈರೆಕ್ಟ್ ಶಾಪ್ ಹತ್ರ ಹೋದೆ. ಶಾಪ್ ಹತ್ರ ಹೋಗಿ ರೆಸಿನ್ ಇವತ್ತು ಕೊಡಬೇಕಿತ್ತು, ಕಸ್ಟಮರ್ ಬರ್ತಿದ್ರು. ಅದ್ರದ್ದು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕಸ್ಟಮರ್ ಬರೋಷ್ಟರಲ್ಲಿ ಅದನ್ನು ಮುಗಿಸ್ದೆ. ಆಮೇಲೆ ಕಸ್ಟಮರ್ ಬಂದರು, ಅವ್ರಿಗೂ ಕೊಟ್ಬಿಟ್ಟು ನೆಕ್ಸ್ಟ್ ಮಗ್ ಆರ್ಡ್ರ್ ಬಂದಿತ್ತು ಅಂತ ಹೇಳ್ಬಿಟ್ಟು ಮಗ್ ಆರ್ಡ್ರನ್ನು ಕಂಪ್ಲೀಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ 2 ಆಗೋಗಿತ್ತು. ಅದಕ್ಕೆ ನನಗೂ ಹೊಟ್ಟೆ ಫುಲ್ ಹಸಿತಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದ ಕೆಫೆಯಲ್ಲಿ ಫುಲ್ಕಾ ಮತ್ತು ದಾಲ್ ತೊಗೊಂಡು ತಿಂದ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಡಬೇಕಿತ್ತು. ಆದರೆ ಅವಾಗ ನೆನಪಾಯಿತು ನಾವು ಫೋಟೋಸ್ ಎಲ್ಲ ಕಾಪಿ ಮಾಡಬೇಕು ಅಂತೇಳಿ. ಫೋಟೋಸ್ ಎಲ್ಲ ಹಾರ್ಡ್ ಡಿಸ್ಕ್ ಕಾಪಿ ಮಾಡಿಕೊಂಡು ಆ ಶಾಪಿಂದ ಹೊರಟೆ. ಆನ್ ದ ವೇ ಹೋಗ್ತಾ ಹಣ್ಣು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಫ್ರೂಟ್ ಶಾಪಲ್ಲಿ ಸ್ಟಾಪ್ ಮಾಡಿಬಿಟ್ಟು ಮನೆಗೆ ಫ್ರೂಟ್ಸ್ ತೊಗೊಂಡು ರಿಟರ್ನ್ ಬಂದೆ. ಆದರೆ ಬರೋಷ್ಟು 4:30 ಆಗಿತ್ತು. ಹಂಗೆ ನನ್ನ ತಂಗಿನ ಪಿಕ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಅವಳನ್ನು ಪಿಕ್ ಮಾಡ್ಕೊಂಡು ಡೈರೆಕ್ಟ್ ಮನೆಗೆ ಬಂದೆ. ಇಷ್ಟೇ ಇವತ್ತಿನ ವಿಶೇಷ. ಬಾಯ್.